ಇನ್ನು ಜಾತಿ ಗಣತಿ ವರದಿ ಅನ್ನೋದು ರಾಜ್ಯದಲ್ಲಿ ಬಹಳಷ್ಟು ಚರ್ಚೆಗೆ ಗ್ರಾಸವಾದಂತಹ ವಿಚಾರ. ಈ ವಿಚಾರಕ್ಕೆ ಅಂದ್ರೆ ಈ ಗಣತಿ ವರದಿಗೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳು ಎರಡೂ ಕೂಡ ಪ್ರಬಲವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ವು. ಜೊತೆಗೆ ಇದು ಅವೈಜ್ಞಾನಿಕ, ಸರಿಯಾದಂತಹ ಸರ್ವೆ ಆಗಿಲ್ಲ ಅನ್ನೋದು ಕೇಳಿ ಬಂದಂತ ಅಭಿಪ್ರಾಯ. ಇದೆಲ್ಲದರ ನಡುವೆ ದಾವಣಗೆರೆಯಲ್ಲಿ ನಡೆಯುತ್ತಿರುವಂತಹ 2 ದಿನಗಳ ವೀರಶೈವ ಮಹಾಸಭೆ ಅಧಿವೇಶನದ ಮೊದಲ ದಿನವೇ ಅಂದುಕೊಂಡ ಹಾಗೆ ಜಾತಿ ಗಣತಿ ವರದಿ ವಿರುದ್ಧ ಸಮರದ ಮಾತುಗಳು ಕೇಳಿಬಂದಿವೆ. ಒಂದ್ ಕಡೆ ಸರ್ಕಾರ ಜಾತಿ ಗಣತಿ ವರದಿ ಸ್ವೀಕಾರಕ್ಕೆ ಸಜ್ಜಾಗಿರುವಾಗಲೇ ಈ ಸಮಾವೇಶ ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿ ಬದಲಾಗ್ತಿದೆ. ಹಾಗಾದ್ರೆ ಇವತ್ತಿನ ಸಮಾವೇಶದಲ್ಲಿ ಏನೇನಾಯಿತು, ಏನೆಲ್ಲ ಸರ್ಕಾರಕ್ಕೆ ಎಚ್ಚರಿಕೆ ಬಂತು, ಬನ್ನಿ ನೋಡೋಣ. ಜಾತಿ ಗಣತಿ ವರದಿ ವಿರುದ್ಧ ವೀರಶೈವ ಲಿಂಗಾಯತರ ಕಹಳೆ. ವೀರಶೈವ ಮಹಾಸಭೆ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ. ಜನಗಣತಿ ಮಾಡುವಂತಹ ಸಂದರ್ಭದಲ್ಲಿ ಅದು ವಾಸ್ತವಾಂಶದ ಆಧಾರದ ಮೇಲೆ ಕೂಡಿರಬೇಕು. ಮತ್ತೊಮ್ಮೆ ಕೈ ಸುಟ್ಕೊಳ್ಳೋ ಪ್ರಯತ್ನವನ್ನ ಮಾಡಬಾರದು ಅನ್ನುವಂಥದ್ದನ್ನು ನಾವು ಮೊಟ್ಟ ಮೊದಲು ಹೇಳಲಿಕ್ಕೆ ಬಯಸ್ತೇವೆ. ಜಾತಿ ಗಣತಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಸವಾಲಾಗಿರುವ ಸಂಗತಿ. ಸಿಎಂ ಸಿದ್ದರಾಮಯ್ಯ ಹೇಗಾದ್ರೂ ಮಾಡಿ ಹಿಂದೆ 2013ರಲ್ಲಿ ತಾವೇ ಸಿಎಂ ಆಗಿದ್ದಾಗ ಮಾಡಿಸಿದ್ದ ಜಾತಿ ಗಣತಿಯ ವರದಿಯನ್ನ ಸ್ವೀಕರಿಸೋಕೆ ಸಜ್ಜಾಗಿದ್ದಾರೆ. ಆದ್ರೆ ಇದಕ್ಕೆ ಒಕ್ಕಲಿಗರು, ಲಿಂಗಾಯತರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ವೀರಶೈವ ಮಹಾಸಭಾದ ಶಾಮನೂರು ಶಿವಶಂಕರಪ್ಪ ಸರ್ಕಾರಕ್ಕೆ ತಮ್ಮ ನಿಲುವು ತಿಳಿಸಿದ್ದಾರೆ. ಈ ಮಧ್ಯೆ ಇಂದು ದಾವಣಗೆರೆಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭೆಯ 24ನೇ ಮಹಾ ಅಧಿವೇಶನ ಆರಂಭವಾಗಿದೆ. ಇಂದು ಮತ್ತು ನಾಳೆ ನಡೆಯುವ ಈ ಅಧಿವೇಶನದ ಮುಖ್ಯ ಅಜೆಂಡಾವೇ ಜಾತಿ ಗಣತಿ ವರದಿ ಸ್ವೀಕರಿಸಬಾರದು ಅನ್ನೋದು. ಮೊದಲ ದಿನ ಪ್ರಾಸ್ತಾವಿಕವಾಗಿ ಮಾತನಾಡಿರುವ ಸಚಿವ ಈಶ್ವರ್ ಖಂಡ್ರೆ ಜಾತಿ ಗಣತಿ ವಿರುದ್ಧ ಗುಡುಗಿದ್ದಾರೆ. ಇವತ್ತು ನಾವ್ಯಾರು ಜಾತಿ ಗಣತಿ ವಿರೋಧಿಗಳಲ್ಲ, ಆದರೆ ಅದು ವಾಸ್ತವಾಂಶದ ಆಧಾರದ ಮೇಲೆ ಕೂಡಿರಬೇಕು, ಸತ್ಯದಿಂದ ಕೂಡಿರಬೇಕು. ಜನಗಣತಿ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಸೇರಿಸಿ ವೈಜ್ಞಾನಿಕವಾಗಿ ವಾಸ್ತವಾಂಶದ ಆಧಾರದ ಮೇಲೆ ಹೊಸದಾಗಿ ಜಾತಿ ಗಣತಿ ಮಾಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾವು ವಿನಂತಿಯನ್ನು ಮಾಡಿದ್ದೇವೆ. ಇನ್ನು ಇದೇ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶ್ರೀಶೈಲ ಜಗದ್ಗುರುಗಳು ಸಹ ಜಾತಿ ಗಣತಿ ವರದಿ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಹಿಂದೆ ನಮ್ಮ ಸಮುದಾಯ ಇಬ್ಬಾಗ ಮಾಡಲು ಹೋಗಿ ಕೈ ಸುಟ್ಟುಕೊಂಡಿದ್ದೀರಿ, ಈಗ ಮತ್ತೊಮ್ಮೆ ಕೈ ಸುಟ್ಕೋಬೇಡಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಹಿಂದೊಮ್ಮೆ ವೀರಶೈವ ಬೇರೆ, ಲಿಂಗಾಯತ ಬೇರೆ ಅನ್ನುವಂತಹ ವಾದಕ್ಕೆ ಪರೋಕ್ಷವಾಗಿ ಬೆಂಬಲವನ್ನು ಕೊಟ್ಟು ಕೈ ಸುಟ್ಕೊಂಡಿದ್ದಾಗಿದೆ. ಮತ್ತು ಈ ಸಮುದಾಯವನ್ನು ಸಂಕುಚಿತ ಮಾಡಬೇಕು ಅನ್ನೋ ಪ್ರಯತ್ನಕ್ಕೆ ಕೈ ಹಾಕಿ ಮತ್ತೊಮ್ಮೆ ಕೈ ಸುಟ್ಕೊಳ್ಳೋ ಪ್ರಯತ್ನವನ್ನು ಯಾವ ಸರ್ಕಾರನೂ ಮಾಡಬಾರ್ದು ಅನ್ನುವಂಥದ್ದನ್ನು ನಾವು ಮೊಟ್ಟ ಮೊದಲು ಹೇಳಲಿಕ್ಕೆ ಬಯಸ್ತೀವಿ. ಒಟ್ಟು ಸಮುದಾಯ ಏನು ಜನಸಂಖ್ಯೆ ಇದೆ ಅದರಲ್ಲಿ 17% ವೀರಶೈವ ಲಿಂಗಾಯತರಿದ್ದಾರೆ ಅನ್ನುವಂಥ ಉಲ್ಲೇಖವನ್ನು 1990ನೇ ಇಸ್ವಿಯೊಳಗೆ ಚಿನ್ನಪ್ಪ ರೆಡ್ಡಿ ಆಯೋಗ ಹೇಳಿದೆ. ಆದರೆ ಇತ್ತೀಚೆಗೆ ಬಂದಿರುವಂಥ ಒಂದು ವರದಿ 10.68% ವೀರಶೈವರು ಈ ಸಮಾಜದಲ್ಲಿ, ಈ ರಾಜ್ಯದಲ್ಲಿ ಇದ್ದಾರೆ ಅನ್ನುವಂಥ ಉಲ್ಲೇಖವನ್ನು ಮಾಡಿ, ಬೆಳವಣಿಗೆ ಆಗಬೇಕಾಗಿರುವಂಥ ಈ ಸಮುದಾಯ 17%ದಿಂದ 10%ಕ್ಕೆ ಬಂದು ನಿಂತಿದೆ ಅಂದರೆ ಆ ವರದಿ ಬಗ್ಗೆ ನಾವು ಪ್ರಶ್ನೆ ಚಿಹ್ನೆಯನ್ನು ಎತ್ತಬೇಕೋ ಎತ್ತಬಾರದು ಅನ್ನುವಂಥದ್ದನ್ನು ಇವತ್ತು ಸಮಾಜ ಚಿಂತನೆ ಮಾಡಬೇಕಾಗಿರುವಂಥದ್ದು. ಇಂದು ಅಧಿವೇಶನವನ್ನ ಸುತ್ತೂರು ಮಠದ ಶ್ರೀಗಳು ಉದ್ಘಾಟನೆ ಮಾಡಿದ್ರು. ವೀರಶೈವ ಮಹಾಸಭಾ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ಸೇರಿದಂತೆ ಪ್ರಮುಖರು ಭಾಗವಹಿಸಿದ್ರು. ಇದಕ್ಕೂ ಮುನ್ನ ಮೆರವಣಿಗೆ ನಡೆಯಿತು. ಈ ವೇಳೆ ಸಚಿವ ಈಶ್ವರ್ ಖಂಡ್ರೆ ಭರ್ಜರಿ ಸ್ಟೆಪ್ ಹಾಕಿದ್ರು. ಇಂದು ಕಾಂಗ್ರೆಸ್ ನಾಯಕರೇ ಹೆಚ್ಚಾಗಿ ಇದ್ದಿದ್ರಿಂದ ಸಮಾವೇಶ ಕಾಂಗ್ರೆಸ್ಮಯವಾಗಿತ್ತು. ನಾಳೆ ಮಾಜಿ ಸಿಎಂಗಳಾದ ಬಿಎಸ್ ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ ಹಾಗೂ ಬಿವೈ ರಾಘವೇಂದ್ರ ಭಾಗಿಯಾಗಲಿದ್ದಾರೆ. ಹೀಗಾಗಿ ಜಾತಿ ಗಣತಿ ಜ್ವಾಲೆ ಮತ್ತೆ ಸ್ಫೋಟಗೊಳ್ಳುವ ಸಾಧ್ಯತೆ ಇದೆ. ಬಸವರಾಜ್ ದೊಡ್ಮನಿ, TV9 ದಾವಣಗೆರೆ.